ಕೆಲವು ನಿಯತ್ತಿಲ್ಲದೆ ಇರೋ ಮನುಷ್ಯನಿಗೆ ನೀನು ಎಷ್ಟೇ ಮಾಡಿದ್ರೂ ಅದೆಲ್ಲ ವ್ಯರ್ಥ. ಅದೇ ಮೂಕ್ ಪ್ರಾಣಿಗಳಿಗೆ ನಾವೆಷ್ಟಾದರೂ ಮಾಡಲಿ ಅವು ದುಪ್ಪಟ ಅಂದರೆ ನಾವು ಊಹೆನೂ ಮಾಡಿರಲ್ಲ ಅಷ್ಟು ಪ್ರೀತಿನ ಕೊಡ್ತವೆ. ನಮಸ್ತೆ, ನಾನು ನಿಮ್ಮ ಸೌಮ್ಯಶ್ರೀ. ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ನಮ್ಮ ರಾಯನ್ನು ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ ಆಪ್ರೇಷನ್ ಕರ್ಕೊಂಡು ಹೋಗೋಣ ಅಂತೆಲ್ಲ ರೆಡಿ ಮಾಡಿಕೊಂಡೆ. ನಮ್ಮ ರಾಘು ಮತ್ತು ಖುಷು ಇಬ್ಬರು ಕೂಡ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊತಾಯಿದ್ರು. ಎಲ್ಲೋ ಕರ್ಕೊಂಡು ಹೋಗ್ತಿದ್ದಾರೆ ನಮ್ಮಮ್ಮ ಅಂತೇಳಿ ಇಬ್ಬರು ಬಡ್ಕೊತಾಯಿದ್ರು. ಸರಿ ಇನ್ನೇನು ಮಾಡೋದು, ಟೈಮ್ ಬೇರೆ ಆಗೋಗ್ಬಿಟ್ಟಿತ್ತು. 12 ಗಂಟೆಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು. ಹಾಗಾಗಿ ನಾನು ಮತ್ತು ರಾಯನ್ ಇಬ್ಬರು ಕೂಡ ಹೊರಟ್ವಿ. ಅಮ್ಮ ಅಂತೂ ಬೇಜಾರೇ ಮಾಡ್ಕೊಂಬಿಟ್ರು. ಇಷ್ಟು ಚಿಕ್ಕ ವಯಸ್ಸು, ಇದಕ್ಕೆ ಈಗಲೇ ಆಪ್ರೇಷನ್ನು ಅಂತ ಅವರು ಬೇಜಾರು ಮಾಡಿಕೊಂಡ್ರು. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಿದ್ದೀನಿ. ಅವನು ಬರ್ತಾನಂತೆ. ನೀನು ಬರ್ತೀಯಾ? ಏ ಸುಮ್ನಿರ ಖುಷು ಸುಮ್ನಿರು. ಬಾ ನಡಿ, ಅಮ್ಮ ಹಿಡ್ಕಮ್ಮ. ಬರ್ಲ ಬಾ. ಅಲ್ಲೋಗ ಅಂತ ಅವನು ಕೊಡ್ತೀನಿ. ಖುಷಿಯಿಲ್ಲ ಹೋಗು. ತಡೆವಾ ಪಾಪ ಅಲ್ಲಿ ಇಟ್ಕೊಂಡಿದ್ದವ್ರೆ ಅಂತ ಎತ್ಕೊಂಡು ಹೋಯ್ತು. ಬಾಯ್. ಪೆಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದ್ವಿ. ಆಮೇಲೆ ಡಾಕ್ಟ್ರನ್ನ ಮಾತಾಡಿಸ್ದೆ. ಅವರು ಓಕೆ ಅಲ್ಲಿ ಕೂರಿಸಿರಿ ಅಂತ ಹೇಳಿದ್ರು. ಆಮೇಲೆ ಅವ್ನಿಗೆ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸ್ಬೇಕಿತ್ತು. ಬ್ಲಡ್ ಟೆಸ್ಟ್ ಎಲ್ಲ ಮಾಡಿದ್ರು. ಎಲ್ಲ ನಾರ್ಮಲ್ ಆಗಿತ್ತು, ಎಲ್ಲ ಓಕೆ ಅಂತ ಹೇಳಿದ್ರು. ಅವ್ನಿಗೆ 2 ಕಣ್ಣಲ್ಲಿ ಬಂದಿರೋದ್ರಿಂದ ಅದನ್ನು ಕಟ್ ಮಾಡಿ ನಾವು ಆಪ್ರೇಷನ್ ಈಸಿಯಾಗಿ ಮಾಡ್ಬೋದು. ಆದರೆ ಅವ್ನ ಕಣ್ಣಲ್ಲಿ ನೀರು ಜಿಬ್ರೆ ಅನ್ನೋದು ಯಾವಾಗಲೂ ಬರ್ತಾ ಇರುತ್ತೆ. ಹಾಗಾಗಿ ಆ ಬಂದಿರುವಂಥ ಕಣ್ಣತ್ರ ಗಂಟನ್ನ ಅದು ಹಾಗೆ ಒಳಗಡೆ ಸೇರಿಸಿ ಸ್ಟಿಚ್ ಮಾಡ್ತೀವಿ ಅಂತ ಹೇಳಿದ್ರು. ಸರಿ ಆಯಿತು ಸರ್ ಅಂತೇಳಿ ಅವ್ರ ಹತ್ರ ಮಾತಾಡಿ ಅವರು ಒಂದು ಫಾರ್ಮ್ಗೆಲ್ಲ ನೀಟಾಗಿ ಸೈನ್ ಮಾಡಿಸ್ಕೊಂಡ್ರು. ಹೇಗೆ ನಮಗೆಲ್ಲ ಆಪ್ರೇಷನ್ ಇದ್ದಾಗ ಹೇಗೆ ಡಾಕ್ಟ್ರುಗಳು ರೂಲ್ಸ್ ಪ್ರಕಾರ ಹೆಂಗಿರುತ್ತೋ ಅದೇ ರೀತಿ ಪೆಟ್ಗಳಿಗೂ ಅಷ್ಟೇ ರೂಲ್ಸ್ ಅಂತ ಇರುತ್ತೆ. ಅದೇ ರೀತಿ ಎಲ್ಲ ಫಾರ್ಮ್ಗೆಲ್ಲ ಯಾವ್ಯಾವ ರೀತಿ ಏನೇನಿತ್ತೆ ಅದೆಲ್ಲ ಸೈನ್ ಮಾಡಿಸ್ಕೋಬೇಕಿತ್ತು. ಮಾಡಿಸ್ಕೊಂಡು ಆದಮೇಲೆ ಸರಿ ಒಳಗಡೆ ಕರ್ಕೊಂಡೋಗಿ 1 ಅವರ್ ಆಯಿತು. ಆಪ್ರೇಷನ್ ಎಲ್ಲ ಮುಗೀತು. ಕರ್ಕೊಬಂದು ಬುಟ್ಟಿಗೆ ಹಾಕಿದ್ರು. ನನಗೆ ಅವ್ನು ನೋಡಿದ ತಕ್ಷಣ ಒಂದು ಕಡೆ ದುಃಖನೇ ಸ್ಟಾರ್ಟ್ ಆಗಿಬಿಡ್ತು. ಅವನು ನೋಡಿದ ತಕ್ಷಣ ನಾಲ್ಗೆನ ಒಂದು ಸ್ವಲ್ಪ ಈಚೆ ಇರಿದ್ಬಿಟ್ಟಿದ್ದ. ಅಂದರೆ ಅನಸ್ತೇಷಿಯಾ ಇಂಜೆಕ್ಷನ್ ಕೊಟ್ಟಿದ್ರಲ್ಲ ಪಾಪ, ಅದು ನಾಲ್ಗೆ ಒಳಗಡೆ ಹಾಕಿರಲಿಲ್ಲ. ನನಗೆ ಭಯ ಆಯಿತು. ಆಮೇಲೆ ಡಾಕ್ಟ್ರು ಬಂದು ನಾಲ್ಗೆ ಎಲ್ಲ ಒಳಗೆ ತಳ್ಳಿ ಆಮೇಲೆ ಏನೂ ಆಗಲ್ಲ, ಅವ್ನಿಗೆ ಇನ್ನೂ ಸ್ವಲ್ಪ ಎಚ್ಚರಿಕೆ ಆಗಿಲ್ಲ ಅಂತ ಹೇಳಿದ್ರು. ಮತ್ತು ಅವನಿಗೆ ಡ್ರಾಪ್ಸು ಹೇಗೆ ಹಾಕಬೇಕು ಅನ್ನೋದೆಲ್ಲ ಹೇಳ್ಕೊಟ್ರು. ಮತ್ತು ಸ್ವಲ್ಪ ಸಿರಪ್ ಎಲ್ಲ ಬರ್ಕೊಟ್ರು. ಒಂದು 7 ಡೇಸ್ ಅವನ್ನ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಕತ್ತಿಗೆ ಒಂದು ಬೆಲ್ಟು ಕೂಡ ಕೊಟ್ಟರು. ಡಾಕ್ಟ್ರು ಮಾತ್ರ ಸೂಪರಾಗಿ ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ನ ಕೊಟ್ಟರು. ಕೆಲವೊಂದು ಕಡೆ ನಾನು ನೋಡಿದ್ದೀನಿ ದುಡ್ಡುಗೋಸ್ಕರ ಇಲ್ಲದೇ ಇರೋದೆಲ್ಲ ಹೇಳ್ತಾರೆ. ಈ ಡಾಕ್ಟ್ರ್ ಬಗ್ಗೆ ಹೇಳಬೇಕು ಅಂದರೆ ನನಗೆ ನಿಜವಾಗ್ಲೂ ಒಂಥರ ಹೆಮ್ಮೆ ಅನಿಸುತ್ತೆ. ಅವರು ಹೇಳಿದ್ರು ಅಮೌಂಟ್ ವಿಷಯದಲ್ಲೂ ಅಷ್ಟೇ ಒಂದು ರೀಸನಬಲ್ ಇದರಲ್ಲಿ ನಮಗೆ ಮಾಡಿಕೊಟ್ರು. ಬೇರೆ ಕಡೆ ಎಲ್ಲ ಒಂದು 15,000 ಎಲ್ಲ ಹೇಳಿದರು. ಇಲ್ಲ ಅಷ್ಟು ಆಗಲೇ ಇಲ್ಲ, ತುಂಬ ಕಮ್ಮಿಯಲ್ಲಿ ನಮ್ಮ ರಾಯನ್ಗೆ ಆಪ್ರೇಷನ್ನ ಮಾಡಿಕೊಟ್ರು. ಅದು 1 ಕಣ್ಣಲ್ಲ 2 ಕಣ್ಣು. 2 ಕಣ್ಗೂ ಒಂದು 30,000 ರೂಪಾಯಿ ಹೇಳಿದರು. ಆದರೆ ಡಾಕ್ಟ್ರು ತುಂಬ ಕಮ್ಮಿ ಬೆಲೆಯಲ್ಲಿ ಮಗುಗೆ ಆಪ್ರೇಷನ್ ಮಾಡಿಕೊಟ್ರು. ತುಂಬ ಥ್ಯಾಂಕ್ಸ್, ತುಂಬ ಧನ್ಯವಾದಗಳು. ಮತ್ತು ಟ್ರೀಟ್ಮೆಂಟು ಅಷ್ಟೇ ಸೂಪರಾಗಿ ನೋಡ್ತಾರೆ. ಪೆಟ್ಟುಗಳಲ್ಲಿ ಹೋದರೆ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಅಂದರೆ ಅಲ್ಲಿರುವಂಥ ಎಲ್ಲರೂ ಅಷ್ಟೇ ಪ್ರತಿಯೊಬ್ಬರು ಕೂಡ ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ, ಚೆನ್ನಾಗಿ ನೋಡ್ತಾರೆ. ನಾನು ಹೇಳಬೇಕು ಅಂತ ಅಂದರೆ ನಮ್ಗೆ ತುಂಬ ಇಷ್ಟ ಆಗುತ್ತೆ ನೋಡಿ. ಇವಾಗ ಡ್ರಾಪ್ಸ್ ಹಾಕೋದು ಹೇಗೆ ಅಂತ ಅವರು ತೋರಿಸ್ಕೊಟ್ರು. ತುಂಬ ಪೇಷನ್ಸಿಂದ ಅವರು ಡಾಕ್ಟ್ರು ತಮ್ಮ ಮಕ್ಕಳನ್ನ ಹೇಗೆ ನೋಡ್ಕೋತಾರೋ ಅದೇ ರೀತಿಲಿ ಎಲ್ಲ ಬರುವಂಥ ಪೆಟ್ಸ್ನೆಲ್ಲ ಅವರು ಎಷ್ಟು ಚೆನ್ನಾಗಿ ಅವರು ಮಾತಾಡಿಸಿ ಅಷ್ಟು ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ. ನನಗಂತೂ ಈ ಪೆಟ್ ಹಾಸ್ಪಿಟ್ಲು ತುಂಬಾ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಡಾಕ್ಟ್ರು ನಮ್ಮ ರಾಯನ್ಗೆ ಚೆನ್ನಾಗಿ ನೋಡಿಕೊಂಡ್ರು. ಅವತ್ತಿಂದ ಫಸ್ಟ್ ಡೇಯಿಂದನೂ ನಮ್ಮ ರಾಗುನ ಕರ್ಕೊಂಡು ಹೋಗ್ತಿದ್ವಿ. ಈಗ ರಾಯನ್ನು ಮತ್ತು ಖುಷ್ಗೂ ಕೂಡ ಇಲ್ಲೇ ಕರ್ಕೊಂಬಂದಿತ್ತು. ಇವಾಗ ನೆಕ್ಸ್ಟು ಖುಷ್ಗೆ ಆಪ್ರೇಷನ್ ಮಾಡಿಸ್ಬೇಕು. ಆದರೆ ಅವ್ನಿಗೆಲ್ಲ ಒಂದು ಕಡೆ ದೇವ್ರ ದಯದಿಂದ ಒಂಚೂರು ಕಮ್ಮಿ ಆಗ್ತಿದೆ. ಡಾಕ್ಟ್ರ್ ಹೇಳಿದ್ದಾರೆ 1 ವೀಕ್ ಬಿಟ್ಕೊಂಡು ಕರ್ಕೊಂಡು ಬನ್ನಿ ಅಂತ. ಇದೇನಾಗಿದೆ ಅಂದರೆ ಚೆರಿ ಹೈ ಅಂತ ಇದು ಕಣ್ಣತ್ರ ಬರುವಂಥದ್ದು. ಇದು ಎಲ್ಲ ಮಕ್ಳಿಗೂ ಬರಲ್ಲ ಪೆಟ್ಸ್ಗೆ.
ತಾಯಿಗೆ ಏನಾದರೂ ಈ ಥರ ಪ್ರಾಬ್ಲಮ್ಸ್ ಇದ್ದರೆ ಮಕ್ಕಳಿಗೆ ಈ ಥರ ಬರುತ್ತಂತೆ. ಹಾಗಾಗಿ ಅವ್ರ ತಾಯಿಗೆ ಈ ಥರ ಪ್ರಾಬ್ಲಮ್ ಇತ್ತು, ಅದರಿಂದ ಈ ಮಕ್ಳಿಗೂ ಕೂಡ ಬಂದಿದೆ. ಇದೇನು ದೊಡ್ಡದೇನಿಲ್ಲ. ಕೆಲವರು ಈ ಥರ ಬಂದಿದೆ ಅಂತ ಹೇಳ್ಬಿಟ್ಟು ತಗೊಂಡೋಗಿ 2 ದಿನ ಸಾಕಿ ವಾಪಸ್ ಕೊಟ್ಬಿಡೋದು ಉಂಟು. ಆದರೆ ನಾವು ಹಾಗೆ ಮಾಡಬಾರ್ದು. ಮೂಕ ಪ್ರಾಣಿಗಳ ಸೇವೆ ಮಾಡಿದ್ರೆ ನಾವು ಖಂಡಿತ ದೇವ್ರ ಸೇವೆ ಮಾಡಿದಷ್ಟು ನಮಗೆ ಒಂದು ಒಳ್ಳೆಯದಾಗುತ್ತೆ. ನನಗಂತೂ ಮೂಕ ಪ್ರಾಣಿಗಳು ಅಂದರೆ ತುಂಬಾ ಇಷ್ಟ. ನಮ್ಮ ರಾಯನ್ನ ನೋಡಿ ನಂಗೆ ಬೇಜಾರಾಯಿತು ಅಂಥ ಪರಿಸ್ಥಿತಿ. ಅವನು ಮಾತೇ ಆಡ್ತಾ ಇರಲಿಲ್ಲ ಪಾಪ, ಅಷ್ಟು ಆ್ಯಕ್ಟಿವ್ ಆಗಿದ್ದವನು ಸೈಲೆಂಟಾಗಿ ಮಲಗಿಬಿಟ್ಟಿದ್ದ. ಸರಿ ಡಾಕ್ಟ್ರು ಮನೆಗೆ ಕರ್ಕೊಂಡೋಗಿ ಏನೂ ತೊಂದರೆ ಇಲ್ಲ, ಬೇಗ ಹುಷಾರಾಗಲಿ ಅಂತ ಹೇಳ್ಬಿಟ್ಟು ಅವರು ಮನೆಗೆ ಕಳಿಸ್ಕೊಟ್ರು. ನಾನು ಅವನ್ನ ಮನೆಗೆ ಕರ್ಕೊಂಬರೋಣ ಅಂಥೇಳಿ ಮನೆಗೆ ಹೊರಟೆ. ಅವನು ತುಂಬ ಇದಾಗಿದ್ದ ಪಾಪ, ಮಾತಾಡಿಸ್ದೆ ಅವನು. ಆಮೇಲೆ ತುಂಬ ಜನ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿ ಪಾಪ ತುಂಬ ಜನ ನನ್ನನ್ನು ಮಾತಾಡ್ಸಿದ್ರು. ನೀವು ವಿಡಿಯೋ ಮಾಡ್ತೀರಲ್ವ ಸೌಮ್ಯ ಅವರಲ್ವ ಅಂತ ಅಲ್ಲಿ ಅವರ ಪೆಟ್ಸ್ನೆಲ್ಲ ಕರ್ಕೊಂಬಂದಿದ್ರು. ಅವ್ರಿಗೂ ಕೂಡ ಧನ್ಯವಾದಗಳು, ಯಾಕೆಂದರೆ ನನ್ನ ನೋಡಿ ಮಾತಾಡ್ಸಿದ್ದಲ್ಲ ಅದಕ್ಕೆ. ಅಲ್ಲಿಂದ ಸೀದಾ ಮನೆಗೆ ಬಂದ್ವಿ. ಈ ಕುಷ್ಕು ಸಿಕ್ಕಾಪಟ್ಟೆ ಆಡ್ತಾಯಿದ್ದ, ಅವನಿಗೆ ಆ ಬೆಲ್ಟ್ ಹಾಕಿ ಮಲಗಿಸ್ದೆ. ಇವನು ಅಷ್ಟೇ ತೊಗೊಂಡೋಗ್ಬಿಟ್ಟು ಬೆಡ್ ಮೇಲೆ ನೀಟಾಗಿ ಅಮ್ಮ ನೋಡ್ಕೊ ಅಂತ ಹೇಳ್ಬಿಟ್ಟು ಅಮ್ಮನ ಪಕ್ಕದಲ್ಲೇ ಅವನ್ನ ಮಲಗಿಸ್ದೆ. ಸುಮಾರು 1 hour ಆಯಿತು, ಅವನೇನು ಎದ್ದಿರಲಿಲ್ಲ. ಅವ್ನು ಆರಾಮಾಗಿ ರೆಸ್ಟ್ ಮಾಡಲಿ ಅಂದ್ಬಿಟ್ಟು ಅವ್ನ ಪಾಡಿಗೆ ಅವನ್ನ ಬಿಟ್ಬಿಟ್ಟು ನನ್ನ ಪಾಡಿಗೆ ನಾನು ಸ್ವಲ್ಪ ಸ್ಯಾರಿ ದೋಸಿ ಕೆಲಸ ಇತ್ತು. ಅಮ್ಮ ನಾನು ನೋಡ್ಕೋತೀನಿ, ನೀನು ಆರಾಮಾಗಿ ಸ್ಯಾರಿದೇನಿದೆ ಕೆಲಸ ನೋಡು ಅಂದರು. ಆದರೂ ಯಾಕೋ ಮನಸ್ಸು ತಡಿಲಿಲ್ಲ. ಆವಾಗವಾಗ ಹೋಗಿ ಅವನ್ನ ನೋಡಿಕೊಂಡು ಮಾತಾಡಿಸ್ಕೊಂಡು ಬರ್ತಾನೆ ಇದ್ದೆ. ಆದಷ್ಟು ಬೇಗ ಅವನು ಹುಷಾರಾಗಲಿ ಅನ್ನೋದೇ ನನ್ನ ಒಂದು ಆಸೆ. ರಾಯರು ಆದಷ್ಟು ಬೇಗ ಅವ್ನಿಗೆ ಹುಷಾರಾಗಲಿ. ನಿಮ್ಮೆಲ್ಲರ ಆಶೀರ್ವಾದ ಆ ಮಗು ಮೇಲೆ ಇರಲಿ. ತುಂಬ ಜನ ಕೇಳ್ತಾ ಇದ್ರಿ. ಈಗ ರಾಯನು ಸ್ವಲ್ಪ ಆರಾಮಾಗಿದ್ದಾನೆ, ಏನು ತೊಂದರೆ ಇಲ್ಲ. ಇವಾಗ ಎದ್ದು ಒಂದು ಸ್ವಲ್ಪ ಓಡಾಡ್ತಾ ಇದ್ದಾನೆ, ಏನು ಪ್ರಾಬ್ಲಮ್ ಇಲ್ಲ. ಎಚ್ಚರ ಆಯಿತು ಅಂದರೆ ನೀನು ಹೇಳಬೇಕು. ಆ್ಯಕ್ಟಿವ್ ಆಗಿರ್ತಾನೆ ಏನು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು. ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು.